टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತೆ ಹೃದಯಾಘಾತದ ಪ್ರಕರಣಗಳು ಇನ್ನಷ್ಟು ದಾಖಲಾಗ್ತಾ ಇದೆ. ಕಲಬುರಗಿಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತಕ್ಕೆ ಕಾಲೇಜು ಉಪಪ್ರಾಂಶುಪಾಲರು ಮೃತಪಟ್ಟಿದ್ದಾರೆ. 53 ವರ್ಷದ ಗುರುಬಸಯ್ಯ ಸಾಲಿಮಠ್ ಮೃತ ದುರ್ದೈವಿ. ಕಲಬುರಗಿ ಖಾಸಗಿ ಕಾಲೇಜಿನ ಉಪಪ್ರಾಂಶುಪಾಲರಾಗಿದ್ರು. ಬೆಳಿಗ್ಗೆ ವಾಕಿಂಗ್ ಮುಗಿಸಿ ಮನೆಗೆ ಬಂದಿದ್ದಾರೆ ಗುರುಬಸಯ್ಯ. ಮನೆಗೆ ಬಂದು ನೀರು ಕುಡಿದು ಕುಳಿತುಕೊಂಡಿದ್ದಾರಷ್ಟೇ. ಹೃದಯಾಘಾತಕ್ಕೊಳಗಾಗಿದ್ದಾರೆ. ಗುರುಬಸಯ್ಯ ಸಾಲಿಮಠ್ ಬಲಿಯಾಗಿದ್ದು ನೆನೆ ಮಧ್ಯಾಹ್ನ ಕಾಲೇಜಿನಲ್ಲಿದ್ದಾಗಲೇ ಅವರಿಗೆ ಗುರುಬಸಯ್ಯ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ನಿನ್ನೆ ಕಾಲೇಜಿನಲ್ಲಿರುವಂತಹ ವೇಳೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಆದರೆ ಅವರು ಯಾವುದೇ ಪರೀಕ್ಷೆಗೆ ಒಳಪಡಲಿಲ್ವಾ ಹಾಗಿದ್ರೆ? ಯಾಕಂದರೆ ಬೆಳಿಗ್ಗೆ ಮತ್ತೆ ವಾಕಿಂಗ್ ಹೋಗಿದ್ದಾರೆ, ವಾಕಿಂಗ್ ಮುಗಿಸಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ಮೇಲೆ ನೀರು ಕುಡಿದು ಕುಳಿತುಕೊಂಡಿದ್ದಾರಷ್ಟೇ. ಹೃದಯಾಘಾತಕ್ಕೊಳಗಾಗಿದ್ದಾರೆ. 53 ವರ್ಷ ಪ್ರಾಯ ಇತ್ತು ಗುರುಬಸಯ್ಯ ಅವರಿಗೆ. ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಕಲಬುರಗಿಯ ಖಾಸಗಿ ಕಾಲೇಜಿನಲ್ಲಿದ್ದಾಗಲೇ ನೆನೆ ಮಧ್ಯಾಹ್ನ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಮತ್ತೆ ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದು ಮನೆಯಲ್ಲಿ ಕುಳಿತಿದ್ದಾರಷ್ಟೇ. ಹಾರ್ಟ್ ಅಟ್ಯಾಕ್ ಆಗಿದೆ. ಈ ರೀತಿ ಸರಣಿ ಹೃದಯಾಘಾತ ಆಗ್ತಾ ಇರುವಂಥದ್ದು ಜನರಲ್ಲಿ ಸಹಜವಾಗಿ ಆತಂಕ ಹೆಚ್ಚಿಸ್ತಾ ಇದೆ. ಹೀಗಾಗಿ ಮೈಸೂರಿನಲ್ಲಂತೂ ಜಯದೇವ ಆಸ್ಪತ್ರೆಯಲ್ಲಿ ಫುಲ್ ಕ್ಯೂ. ಜನ ಟೆಸ್ಟಿಂಗ್ಗೆ ಅಂತ ದೌಡಾಯಿಸ್ತಾ ಇದ್ದಾರೆ ಜಯದೇವ ಆಸ್ಪತ್ರೆಗೆ. ಆಸ್ಪತ್ರೆಯ ಬಾಗಿಲಲ್ಲೇ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಬೆಳ್ಳಂಬೆಳಗ್ಗೆನೆ ಸಾವಿರಾರು ಮಂದಿ ಆಸ್ಪತ್ರೆಯಲ್ಲಿ ಕ್ಯೂ ನಿಂತಿದ್ದು. ಇಷ್ಟು ದಿನ ಸುಮಾರು ನಿತ್ಯ ಒಂದು 500 ಜನ ಹೃದಯ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಬರ್ತಿದ್ರು. ಆದರೆ ಈಗ ಈ ರೀತಿ ಸರಣಿ ಸಾವು ಹೃದಯಾಘಾತದಿಂದ ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗಿ 1000ಕ್ಕೂ ಅಧಿಕ ಮಂದಿ ಅಂದರೆ ಡಬಲ್ ಆಗ್ಬಿಟ್ಟಿದೆ ಜನ ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಇಲ್ಲೆಲ್ಲ ಕಡೆ ಜಯದೇವ ಆಸ್ಪತ್ರೆಗೆ ಜನ ಬರ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಕ್ಯೂನಲ್ಲಿ ನಿಲ್ತಿದ್ದಾರೆ. ಹೃದಯ ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಏನಾದರೂ ಸಂಶಯ ಬಂದಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೋದು ಒಳಿತು, ಆದರೆ ಆತಂಕ ಪಡೋದು ಬೇಡ. ಕಾಳಜಿ ಮುಖ್ಯ, ಆದರೆ ಆತಂಕ ಇನ್ನಷ್ಟು ಅಪಾಯಕಾರಿಯಾಗತ್ತೆ. ಆದರೆ ಜನ ಸಹಜವಾಗಿ ಸರಣಿ ಹೃದಯಾಘಾತ ಅದರಿಂದ ಸಾವು ಸಂಭವಿಸ್ತಾ ಇರುವಂಥದ್ದು, ಯುವಜನತೆ ಬಲಿಯಾಗ್ತಾ ಇರೋದು, ಏನೂ ರೋಗ ಲಕ್ಷಣಗಳು ಮುಂಚೆ ಕಾಣಿಸ್ತಾ ಇದ್ರೂ ಕೂಡ ಏಕಾಏಕಿ ಹೃದಯಾಘಾತ ಆಗ್ತಾ ಇರೋದು, ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ ಆತಂಕಕ್ಕೊಳಗಾಗಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ರಾಮ್, ಹೃದಯಾಘಾತದಿಂದ ಸಾವಾಗ್ತಾ ಇರುವಂತಹ ಪ್ರಕರಣ ಅತಿ ಹೆಚ್ಚು ದಾಖಲಾಗ್ತಾ ಇದೆ. ಪಕ್ಕದ ಹಾಸನ ಜಿಲ್ಲೆಯಲ್ಲಂತೂ ಅತಿ ಹೆಚ್ಚು. ಅದೇ ಈಗ ಮೈಸೂರಿನತ್ತಲೂ ಜಯದೇವ ಆಸ್ಪತ್ರೆಗೆ ಜನ ಹೆಚ್ಚೆಚ್ಚು ಬರುವಂತಾಗಿದೆಯಾ? ನಿಜಕ್ಕೂ ಆ ಹೃದಯ ಸಮಸ್ಯೆ ಇರುವಂತವರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ? ಪ್ರತಿಮಾ, ಖಂಡಿತವಾಗಿಯೂ ರಾಜ್ಯದಲ್ಲಿ ಏನು ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಜನರಲ್ಲಿ ಆತಂಕವೂ ಸಹ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮೈಸೂರಿನ ಜಯದೇವ ಹೃದ್ರೋಗ ಸಂಸ್ಥೆಗೆ ಆಗಮಿಸುವಂತಹ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಈ ಒಂದು ಜಯದೇವ ಆಸ್ಪತ್ರೆಗೆ 500ರಿಂದ 600 ಜನರು ತಪಾಸಣೆಗೆ ಅಂತ ಬರ್ತಾ ಇದ್ರು. ಆದ್ರೆ ಯಾವಾಗ ಈ ರೀತಿ ಪ್ರಕರಣಗಳು ಹೆಚ್ಚಾಯ್ತು, ಈಗ ಅದರ ಸಂಖ್ಯೆ 1000ವನ್ನ ದಾಟಿದೆ. 1000ರಿಂದ 1500 ಜನರು ಜಯದೇವ ಆಸ್ಪತ್ರೆಗೆ ಬಂದು ತಪಾಸಣೆ ಮಾಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು. ಆಸ್ಪತ್ರೆಯ ಹೊರಭಾಗದಲ್ಲೂ ಸಹ ಸಾವಿರಾರು ಜನರು ನಿಂತಿದ್ದಾರೆ. ಕಳೆದ 2 ದಿನಗಳಿಂದ ಸಾಕಷ್ಟು ನೂಕುನುಗ್ಗಲಾಗ್ತಾ ಇತ್ತು. ಯಾವಾಗ ಹೆಚ್ಚು ಜನರು ಬರುವಂತದ್ದು ಆಸ್ಪತ್ರೆಯವರಿಗೆ ಗೊತ್ತಾಯ್ತು. ತದನಂತರ ಅದನ್ನ ಸ್ಟ್ರೀಮ್ ಲೈನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಆಸ್ಪತ್ರೆಯ ಹೊರಭಾಗದಲ್ಲೇ ಅವರಿಗೆ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಟೋಕನ್ ಅನ್ನ ಕೊಡುವಂತದ್ದು, ನಂತರ ಒಪಿಡಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ಏನಿದೆ ಇದು ಕೇವಲ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಈಗ ಮೈಸೂರು ಜಿಲ್ಲೆಯ ಅಕ್ಕಪಕ್ಕದ ಹಾಸನ, ಚಾಮರಾಜನಗರ, ಮಂಡ್ಯ, ಕೊಡಗು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ತಾವು ಕೇಳಿದಂತೆ ಖಂಡಿತವಾಗಿಯೂ ಎಲ್ರಿಗೂ ಇಲ್ಲಿ ಸಮಸ್ಯೆ ಕಾಡ್ತಾ ಇಲ್ಲ. ಶೇಕಡ 90ರಷ್ಟು ಜನರಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ಒಂದು ರೀತಿಯಾಗಿ ಅವರೆಲ್ಲರೂ ಸಹ ಆತಂಕಕ್ಕೊಳಗಾಗಿ ಇಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಜಯದೇವ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸಹ ಅದೇ ಮಾತುಗಳನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಹತ್ತಿರದ ಆಸ್ಪತ್ರೆಗಳಿದೆ, ಪ್ರಮುಖವಾಗಿ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಅಥವಾ ಚಾಮರಾಜನಗರ ಜಿಲ್ಲೆಗಳು ಇರ್ಬೋದು. ಅಲ್ಲೇ ಸ್ಥಳೀಯವಾಗಿ ಮೊದಲ ಪ್ರಾಥಮಿಕ ತಪಾಸಣೆಯನ್ನ ಮಾಡಿಕೊಂಡು ಒಂದು ವೇಳೆ ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ ಮಾತ್ರ ತಾವು ಜಯದೇವ ಆಸ್ಪತ್ರೆಗೆ ಬನ್ನಿ, ಇಲ್ಲವಾದ್ರೆ ಇಲ್ಲೂ ಸಹ ಒತ್ತಡ ಹೆಚ್ಚಾಗ್ತದೆ. ಯಾರಿಗೆ ನೈಜವಾದಂತಹ ಸಮಸ್ಯೆ ಇರ್ತದೆ ಅವ್ರಿಗೂ ಸಹ ನಾವು ತಪಾಸಣೆ ಮಾಡ್ಲಿಕ್ಕೆ ಮತ್ತೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಒತ್ತಡ ಹೆಚ್ಚಾಗ್ತಾ ಇದೆ ಅಂತೇಳಿ ಮನವಿಯನ್ನ ಮಾಡ್ಕೊತಾ ಇದ್ದಾರೆ. ಹೀಗಾಗಿ ತಾವು ಕೇಳಿದಂತೆ ಎಲ್ರಿಗೂ ಇಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಬಂದಂತ ಬಹುತೇಕರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ತಪಾಸಣೆಗೊಳಗಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಆದ್ರೂ ಸಹ ಆತಂಕಗೊಂಡಂತಹ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದು ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ಸ್ ರಾಮ್ ತಮ್ಮೆಲ್ಲ ಮಾಹಿತಿಗೆ. ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಳವಾಗಿರುವಂಥದ್ದು ಸಹಜವಾಗಿ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಹಾಗಾಗಿ ಈ ರೀತಿ ಕ್ಯೂ ನಿಂತಿದ್ದಾರೆ.